ನಮಸ್ಕಾರ ಸ್ನೇಹಿತರೆ, ಇವತ್ತು ಗುಂಡ್ಲುಪೇಟೆ ತಾಲೂಕಿನ ವಡ್ಗೇರಿ ಅನ್ನುವಂತಹ ಗ್ರಾಮಕ್ಕೆ ನಾನು ಬಂದಿದ್ದೇನೆ. ಇವರು ನಮ್ಮ ಸೋದರತೆ ಬಸಮ್ಮ ಅಂತಕ್ಕಂಥವ್ರು. ಇವರು ನಮ್ಮ ಸ್ನೇಹಿತರು ಎಚ್ ರಾಜು ಹೊನ್ನೇಸಟ್ರುಂಡಿ. ನಾವು ಇಲ್ಲಿ ಬಂದು ಪಂಚಮಿ ಹಬ್ಬದ ಪ್ರಯುಕ್ತ ಇವರ ಮನೆಯಲ್ಲಿ ಒಂದು ಆತಿಥ್ಯವನ್ನು, ಒಂದು ಔತಣಕೂಟವನ್ನು ಇಟ್ಟಿದ್ರು. ಹಾಗಾಗಿ ಒಂದು ವಿವಿಧ ರೀತಿಯ ಪಂಚಾಮೃತಗಳು, ಬೆಳ್ದನ ಪೊಂಗಲ್ಲು ಸ್ವಾದಿಸ್ತು ಹಾಗೂ ಸ್ವೀಕಾರ ಮಾಡೋದು. ಭಾಳ ಸಂತೋಷ ಆಯಿತು ಸ್ನೇಹಿತರೆ. ಈಗ ನೋಡಿ, ಬಿಸಿ ಬಿಸಿ ಬೆಲ್ಲದ ಟೀ, ಇದು ತಾಟಿ ಬೆಲ್ಲ ಅಂತ ಕರೀತಾರೆ. ಇದು ಕುಡಿದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಸ್ನೇಹಿತರೆ. ಈ ಮನೆಗೆ ಬಂದರೆ ನನಗೆ ಏನೋ ಒಂಥರ ಅಟ್ಯಾಚ್ಮೆಂಟು. ಯಾಕಂದರೆ ನಾನು ಸುಮಾರು ನನ್ನ ಒಂದು 5ನೇ ವಯಸ್ಸು, 6ನೇ ವಯಸ್ಸು, ತಪ್ಪು 12, ಒಂದು 8ನೇ ವಯಸ್ಸಲ್ಲಿ ಆಗ ನಮ್ಮ ಈ ಮನೆನೇ ಇತ್ತಿತ್ತಿಲ್ಲ. ಇದು ಹೊಸದಾಗಿ ಸೈಟ್ ಬಂದು ನಮ್ಮ ಮಾವ ಅವ್ರು ಕಟ್ಟಿರ್ತಕ್ಕಂಥ ಮನೆ ನೋಡಿ. ಅವರೇ ನಮ್ಮ ಸೋದರತೆ ಅವರ ಯಜಮಾನರು. ಹೆಸರು ಸಿದ್ನಾಯ್ಕರು ಅಂತ. ಝೂಮ್ ಮಾಡ್ತೀನಿ ನೋಡಿ. ಇವರಿದ್ದಾಗ ನಮ್ಮದು ಎಷ್ಟು ಚೆನ್ನಾಗಿ ನೋಡ್ಕೊತಿರೋ, ಏನು ಮಾಡ್ತಿರೋ ಅಂತಂದರೆ, ಬಾಲ್ಯದಲ್ಲಿ ಇದೇ ಮನೇಲಿ ನಾವು ಕೆಲವು ಚೇಷ್ಟೆಗಳನ್ನು, ಕೆಲವು ಆಟಗಳನ್ನು ಆಡಿ ನಾನು ನನ್ನ ತಂಗಿ, ನನ್ನ ತಮ್ಮ ಎಲ್ಲರೂ ಕೂಡ ಈ ಒಂದು ಮನೇಲೇ ಆಡಿ ಬೆಳೆದು ಸಂತೋಷವನ್ನು ಹಂಚ್ಕೊಂಡಿರ್ತಕ್ಕಂಥ ಮನೆ ಇದು. ಅಂದರೆ ಇದಕ್ಕಿಂತ ಮುಂಚೆ ಅಲ್ಲಿತ್ತು, ಆ ಮನೆನ ಡೆಮಾಲಿಷ್ ಮಾಡಿಬಿಟ್ಟು ಇದು ಹೊಸದಾಗಿ ನಮ್ಮ ಅವರು ಸೈಟ್ ತಗೊಂಡಿರ್ತಕ್ಕಂಥದ್ದು. ಅದೇ ಮನೇಲಿ ನಾನು ಕುಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೇನೆ. ನಮಸ್ಕಾರ ಪ್ರಕಾಶ್ ಅವರೇ. ಈಗ ಒಪ್ಪತ್ತು ಬಿಟ್ರೆ ಆಯಿತು. ಹಾಂ ನೋಡಿ, ಆರಾಮಾಗಿ ಟಿ ವಿ ನೋಡ್ಕೊಂಡು ಭೋಜನ ಸವಿತಾ ಇದ್ದಾರೆ. ಈಗ ಒಂದೊಟ್ಟು ಬಿಡ್ತಾವೆ. ನನಗಂತೂ ಭಾಳ ತೃಪ್ತಿ ಆಯಿತು ಪ್ರಕಾಶ್ ಅವರೇ. ಅವರ ತಾತನೂರು ಗುಂಡ್ಲುಪೇಟೆ, ನಮ್ಮ ಬಸಮ್ಮ ಇಲ್ವಾ, ಅವ್ರ ತಂದೆ ಊರು ಗುಂಡ್ಲುಪೇಟೆ. ಅವಾಗ ಬರ್ತಿದ್ದಾರೆ. ಇವರೇ ನಮ್ಮ ಪ್ರಕಾಶ್ ಅವರು. ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮನ್ನು ನಗಿಸಿ ಒಂದು ಹಾಸ್ಯದ ಲೋಕಕ್ಕೆ ಕರ್ಕೊಂಡೋಗ್ತಕ್ಕಂಥ ನಮ್ಮ ಪ್ರಕಾಶ್ ಅವರು. ಅವರು ಈಗ ಇಲ್ಲಿ ವಡ್ಗೇರಿ ಗ್ರಾಮದಲ್ಲಿ ಪಂಚಮಿ ಹಬ್ಬ ಮಾಡ್ತಾರೆ. ಆ ಪಂಚಮಿ ಹಬ್ಬದಲ್ಲಿ ನಾಗಪ್ಪನ್ಗ ಹಾಲಿಗಿಲ್ಲಿ ಎರೆದ್ಬಿಟ್ಟು ಒಪ್ಪತ್ತು ಬಿಟ್ರಿ. ಒಬ್ಬಟ್ಟು ಬಿಟ್ಟಾಯ್ತು. ಏನು ಫಲಾರ ಬೆಳಗಾನ ಬಾತು ವಡೆ ಎಲ್ಲ ನಾನು ಊಟ ಮಾಡಿದೆ ಪ್ರಕಾಶ್ ಅವ್ರೆ. ಬಾತು ಅದ್ಭುತ. ಮತ್ತೆ ಅದು ಬೆಲ್ದನ್ನ, ನಮ್ಮ ಚಾಮರಾಜನಗರ ಸ್ಪೆಷಾಲಿಟಿ, ಅದು ಪಂಚಾಮೃತ. ಮತ್ತೆ ವಡ ಬೋಂಡ ಇಲ್ಲಿ ವೈಶಿಷ್ಟ್ಯ. ಬಹಳ ತೃಪ್ತಿ ಆಯ್ತು. ನಾವು ನಮ್ಮ ಸೆಟ್ಟುಂಡಿ ರಾಜು ಅವರು ಇಲ್ಲಿ ಊಟ ಮಾಡಿ ಬಹಳ ಖುಷಿ ಆಯ್ತು. ಹಾಗಾಗಿ ಊರಿಗೆ ಯಾವಾಗ ಬರ್ತೀರಿ? ಬರ್ತೀನಿ. ಇನ್ನು ನಾಳೆದ್ದು ಬರ್ತೀನಿ. ನಾಳೆದ್ದು ಬರ್ತೀನಿ. ಎಷ್ಟು ವರ್ಷ ಆಯ್ತು ಟಿವಿ ತಗೊಂಡು? ಅದೇ 3 ವರ್ಷ ಆಯ್ತಾ? 3 ವರ್ಷ 4 ವರ್ಷ. ನಿಮ್ಮ ಪ್ರೀತಿಗೆ ನಾನು ಎಂದೆಂದು ಆಭಾರಿಯಾಗಿರ್ತೀನಿ. ಆಯ್ತು ಆಯ್ತು ಸರಿ. ನೋಡಿ, ನಮ್ಮ ಸೋದರತೆ ಅವ್ರ ಮನೇಲಿ ಜಮೀನಲ್ಲಿ, ಹೊಲದಲ್ಲಿ ಅಲ್ಲೆಲ್ಲ ಕಬ್ಬಿನ ಒಂದು ಜಲೆನ ತಗೊಬರ್ಬೇಕು ಸಂಕ್ರಾಂತಿ ಸುಗ್ಗಿ ಟೈಮಿಗೆ ಅಂತಂದರೆ, ಇವರು ತಮ್ಮ ಮನೆಯಲ್ಲೇ ಕಬ್ಬಿನ ಜಲೆಯನ್ನು ಅವರು ಬೆಳೆಸಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಯಾವ ರೀತಿ ಉಲ್ಸಾಗಿ ಬೆಳೆದಿದೆ, ಯಾವ ರೀತಿ ಒಂದು ಕಬ್ಬಿನ ಜಲ್ಲೆ, ಒಂದು ಸೈಜು, ಒಂದು ದಪ್ಪ, ಒಂದು ಆಕಾರ ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ಹಾಗಾಗಿ ಭಾಳ ಸಂತೋಷ ಆಯಿತು. ಇದು ಯಾವುದು ಗಿಡ ಪ್ರಕಾಶ? ಇದು ಹೂವು ಯಾವ? ಹಾಂ ನೋಡಿ, ಇಲ್ಲೂ ಕೂಡ ಕಾಕಡ ಹೂವು ಇದೆ. ಹೂವಿನ ಗಿಡಗಳು ಹಾಕೊಂಡಿದ್ದಾರೆ. ಇಲ್ಲಿ ಬಾಳೆ ಕಟ್ಟ ಇದೆ, ಬಾಳೆ ಗಿಡ ಇದೆ. ಹಿಂದಿನ ನುಗ್ಗೆ ಮರ. ಇವ್ರೇನೋ ತರಕಾರಿ ಗಿರ್ಕಾರಿ ಅನ್ನೋದು ಒಂದು ಬಿಸಿನೀರಿಗೆ ಒಂದು ಪೌಡ್ರ್ ಹಾಕ್ಬಿಟ್ಟು, ಒಂದು ರಾಗಿ ಪೌಡ್ರ್ ಹಾಕ್ಬಿಟ್ಟು, ಬಿಸಿ ಪಕ್ಕದಲ್ಲೇ ಸೊಪ್ಪಿದೆ, ನುಗ್ಗೆ ಸೊಪ್ಪು, ಹೇಗೆ ಸಡನ್ನಾಗಿ ಅಡುಗೆ ಮಾಡ್ಕೋಬೋದು. ಇವತ್ತು ಗುಂಡ್ಲುಪೇಟೆ ತಾಲೂಕಿನ ವಡ್ಗೇರಿ ಗ್ರಾಮಕ್ಕೆ ಬಂದಿದ್ದೇನೆ. ಹಾಗಾಗಿ ಇವರು ನಮ್ಮ ಅತ್ತೆ ಮಗ ಚಂದ್ರು ಅಂತ, ಇವರು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾರೆ. ಇವರು ನಮ್ಮ ಬಾಲ್ಯ ಸ್ನೇಹಿತರು, ವಡ್ಗೇರಿ ಗ್ರಾಮದವರು. ಈಗ ಅರ್ಥ ಆಯಿತು. ರವಿ ಅಂತ ಇವರು ನಮ್ಮ ಫೇಸ್ಬುಕ್ ಸ್ನೇಹಿತರು. ಇವರು ಕೂಡ ವಡ್ಗೇರಿ ಗ್ರಾಮದವರು. ನಮ್ಮನ್ನು ಕಂಡ್ರೆ ಭಾಳ ಪ್ರೀತಿಯಿಂದ, ಆತ್ಮೀಯತೆಯಿಂದ, ಭಾಳ ಹೃದಯವಂತರು. ಸ್ನೇಹಿತರೆ, ಗುಂಡ್ಲುಪೇಟೆಯಿಂದ ವಡ್ಗೇರಿ ಗ್ರಾಮಕ್ಕೆ 25 ಕಿಲೋಮೀಟರ್ ಆಗುತ್ತೆ. ಇದೇ ರೋಡಲ್ಲಿ ಪಕ್ಕದಲ್ಲಿ ಶನಿಮಾತ್ಮನ ದೇವಸ್ಥಾನ ಇದೆ. ಇದು ಆ ಒಂದು ಬೆಟ್ಟ ಕಾಣ್ತಾ ಇದೆ. ಇಲ್ಲಿಂದ ಅಲ್ಲಿಗೋದ್ರೆ ವಡ್ಗೇರಿ ಗ್ರಾಮ.
ಅದು ಇನ್ನೇನು ಹತ್ತಿರ ವಡ್ಗೇರಿ ಗ್ರಾಮ ಬರುತ್ತೆ. ಈ ಕಡೆ ನೋಡಿ ಇಲ್ಲಿ ಶನಿಮಹಾತ್ಮನ ದೇವಸ್ಥಾನ. ಗುಂಡ್ಲುಪೇಟೆಯಲ್ಲಿ ಬೇಕಾದಷ್ಟು ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಉಳ್ಳಂತಹ ಸ್ಥಳಗಳಿವೆ. ಆ ಒಂದು ಸ್ಥಳದ ಮಹಿಮೆಗಳು ಅಪಾರವಾಗಿರ್ತಕ್ಕಂಥದ್ದು. ಹಾಗಾಗಿ ಗುಂಡ್ಲುಪೇಟೆಗೆ ನೀವು ಭೇಟಿ ಕೊಟ್ಟರೆ, ನೀವು ಆ ಕಡೆ ಹೋದರೆ ಬಂಡೀಪುರ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ, ಮತ್ತು ಈ ಕಡೆ ಹೋದರೆ ಬಿಳಿಗಿರಿರಂಗನ ಬೆಟ್ಟ, ಚಾಮರಾಜನಗರದಲ್ಲಿ ಕೊಳ್ಳೇಗಾಲ ಸೈಡ್ಲಿ ಮಹದೇಶ್ವರ ಬೆಟ್ಟ, ಬಿಳಿಗಿರಿರಂಗನ ಬೆಟ್ಟ, ಇನ್ನೂ ಹಲವಾರು ಪ್ರೇಕ್ಷಣೀಯ ಸ್ಥಳಗಳು ಇಲ್ಲಿ ಕಾಣಸಿಗುತ್ತೆ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಗುಂಡ್ಲುಪೇಟೆ ತಾಲೂಕಿಗೆ ಬಂದರೆ ಎಲ್ಲ ರೀತಿಯ ಒಂದು ಪ್ರೇಕ್ಷಣೀಯವಾದ ಸ್ಥಳವನ್ನು ನೋಡಿ